ಸರ್, ಇಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಮೂಲ ಉದ್ದೇಶ ಸರ್, ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳು ಮತ್ತೆ ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಹೇಳಿ. ಸರ್ಕಾರದಲ್ಲಿ 43 ಇಲಾಖೆಯಿಂದ 2,74,000 ಖಾಲಿ ಹುದ್ದೆ ಇದೆ. ಮತ್ತೆ ನಿಗಮ ಮಂಡಳಿಯಲ್ಲಿ 1 ಲಕ್ಷ ಖಾಲಿ ಹುದ್ದೆ ಇದೆ. ಒಟ್ಟಾಗಿ 3,84,000 ಖಾಲಿ ಹುದ್ದೆ ಇದೆ. ನಾವು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದ್ವಿ. 5 ಹೋರಾಟ ಮಾಡಿದ ನಂತರ ಸರ್ಕಾರ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ತಿಂಗಳಲ್ಲಿ ಮಾಡ್ತೀನಿ ಅಂತ ಇವತ್ತು ಬಜೆಟ್ ಅಲ್ಲಿ ಕೂಡ ಹೇಳಿದ್ರು. ಈಗ 1 ತಿಂಗಳು ಕಂಪ್ಲೀಟ್ ಆಗಿದೆ ಸರ್. ಈಗ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ, 1 ತಿಂಗಳು ಕಂಪ್ಲೀಟ್ ಆಯ್ತು, ಆಲ್ಮೋಸ್ಟ್ 1.5 ಮಂತ್ ಆಯ್ತು. ಅವ್ರು ಭರವಸೆ ಕೊಟ್ಟಿದ್ದು 56,432 ಹುದ್ದೆಗಳನ್ನ. ಅದು ನೆಕ್ಸ್ಟ್ 8 ಮಂತ್ಸ್ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಯಾವ ನೋಟಿಫಿಕೇಶನ್ ಮಾಡ್ತೀವಿ, ಯಾವ ಎಕ್ಸಾಮ್ ಮಾಡ್ತೀವಿ, ಮತ್ತೆ ಯಾವ ರಿಸಲ್ಟ್ ಬಿಡ್ತೀವಿ, ಯಾವ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳಿ, ಅದು ವಿತಿನ್ 8 ಮಂತ್ಸ್ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. 56,432 ಮತ್ತೆ ಅದ್ರ ಜೊತೆ ಇನ್ನು 50,000 ಖಾಲಿ ಹುದ್ದೆಗಳನ್ನ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ತಗೊಂಡು ಇದೇ ವರ್ಷ ರೆಕ್ರೂಟ್ಮೆಂಟ್ ಮಾಡಬೇಕು. ಯಾಕೆಂತಂದ್ರೆ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಅದು ಆಗಿಲ್ಲ. ಯಾಕೆಂದ್ರೆ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. 3 ವರ್ಷ ಕಂಪ್ಲೀಟ್ ಆಯ್ತು. ನಮಗೆ ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಹೇಳ್ತಾ ಇರೋದು, ಯಾರಿಗೂ ಡೈರೆಕ್ಟ್ ಕೆಲಸ ಕೊಡಿ ಅಂತ ಕೇಳ್ತಾ ಇಲ್ಲ, ಮತ್ತೆ ಅವರಿಗೆ ಸ್ಯಾಲರಿನೂ ಕೊಡಿ ಅಂತ ಕೇಳ್ತಾ ಇಲ್ಲ. ಇದನ್ನ ಸರ್ಕಾರ ಗಂಭೀರವಾಗಿ ತಗೋಬೇಕಂತಂದ್ರೆ ನಿಮ್ಮ ಜವಾಬ್ದಾರಿನೂ ಇದೆ ಸರ್. ಇಲ್ಲಿ ನೀವು ಇಲ್ಲಿ DC ಅವರಿಗೆ ಇರಬಹುದು, ಇಲ್ಲಿನ ಸಚಿವರಿಗೆ ಇರ್ಬೋದು, ಉಸ್ತುವಾರಿ ಸಚಿವರಿಗೆ ಇರ್ಬೋದು, ಮತ್ತೆ ಇಲ್ಲಿರಂತ MP ಗಳಿಗೆ ಎಲ್ರಿಗೂ, ಮತ್ತೆ ಇಲ್ಲಿರಂತ ಕಮಿಷನರ್ ಕೂಡ ಹೇಳಿ DC ಅವರಿಗೆ ಇರ್ಬೋದು, SP ಅವರಿಗೆ ಇರ್ಬೋದು, ಅವರು ಸರ್ಕಾರದ ತಗೊಂಬನ್ನಿ. ಯಾಕೆಂದ್ರೆ ನಾವು ಇಲ್ಲಿ 1 ವಾರ ಅಷ್ಟೇ ನಾವು ಈ ತರ ಏನೋ ಒಂದಿನ ಬಂದು ಇವತ್ತು ಮನವಿ ಕೊಟ್ಟು ಹೋಗ್ತೀವಿ, ಆ ಮನವಿ ಇಟ್ಕೊಂಡು ನೀವು ಸರ್ಕಾರಕ್ಕೆ ಒಂದು ಕಳ್ಸ್ಕೊಂಡು ನೀವು ಇಟ್ಕೊಂಡು ಇದನ್ನ ತಗೊಂಡೋಗಿ ಏನ್ ಮಾಡ್ತೀರಾ ಅಂತ ಹೇಳಕ್ಕಾಗಲ್ಲ. ಬಟ್ ಇದನ್ನ ನೀವು ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಇದು 1 ವಾರ ಆಗಿದ ನಂತರ 1 ವಾರ ಆದ್ಮೇಲೆ ಇಲ್ಲೇ DC ಕಚೇರಿ ಮುಂದೆ ಅನಿರ್ದಿಷ್ಟ ಅವಧಿ. ಯಾಕೆಂದ್ರೆ ವಿದ್ಯಾರ್ಥಿಗಳೆಲ್ಲ ಇವತ್ತು ಏಜ್ ಕ್ರಾಸ್ ಆಗ್ತಾ ಇದೆ, ಒಂದು ಎವ್ರಿಡೇ ಏಜ್ ಕ್ರಾಸ್ ಆಗ್ತಾ ಇದೆ, ಮತ್ತೆ ಅವರಿಗೆ ಫೈನಾನ್ಷಿಯಲ್ ಬರ್ಡನ್, ಸೋಷಿಯಲ್ ಬರ್ಡನ್ ತುಂಬಾ ಆಗ್ತಾ ಇದೆ. ಯಾಕೆಂದ್ರೆ ಇವರು 1-2 ವರ್ಷ ಎಲ್ಲ ಸುಮಾರು 5-6 ವರ್ಷದಿಂದ ಯಾವುದೇ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಹಾಗಾಗಿ ನಿಮ್ ಮುಖಾಂತರ ಸರ್ಕಾರದ ಮೇಲೆ ಗಮನ ತಗೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ. ಇವತ್ತು ನಾಳೆನೇ ಆಗ್ಬೇಕಿದ್ರು. ಯಾಕೆಂದ್ರೆ ಡೇ ಬೈ ಡೇ ಹಿಂಗೆ ಮುಂದೆ ಹೋಗ್ತಾ ಇತ್ತಂದ್ರೆ ಯಾರು ಸುಮ್ಮನೆ ಇರಲ್ಲ ಸರ್. ಮತ್ತೆ ಇಲ್ಲಿ ಸ್ಥಳೀಯವಾಗಿ ಶಿವಮೊಗ್ಗದಲ್ಲಿ ಒಂದು ಡಿಜಿಟಲ್ ಲೈಬ್ರರಿ, ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಹೋಗಿ ಕೇಳ್ಕೊಂಡು ಬಂದಿದ್ವಿ. 5,000 ಜನದ್ದು ಡಿಜಿಟಲ್ ಲೈಬ್ರರಿ ಬೇಕು ಅಂತ ಹೇಳಿ ಧಾರವಾಡದಲ್ಲಿ. ಸುಮಾರು ಅಲ್ಲಿ 1 ಲಕ್ಷ ಜನ ಸ್ಟೂಡೆಂಟ್ ಓದ್ತಾ ಇರೋದ್ರಿಂದ ಅಲ್ಲಿ ನಮಗೆ ಒಂದು ಡಿಜಿಟಲ್ ಲೈಬ್ರರಿ ಮತ್ತೆ 5 ವಿದ್ಯಾರ್ಥಿ ಕ್ಯಾಂಟೀನ್ ಕೇಳಿದ್ವಿ. 4 ವಿದ್ಯಾರ್ಥಿ ಕ್ಯಾಂಟೀನ್ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಅವ್ರು ಚರ್ಚೆ ಮಾಡಿದ್ಮೇಲೆ ಮತ್ತೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರು. ಇದೆಲ್ಲ ಆದ್ಮೇಲೆ ಮತ್ತೆ ಬೆಂಗಳೂರಲ್ಲಿ 2 ವಿದ್ಯಾರ್ಥಿ ಕ್ಯಾಂಟೀನ್, ಒಂದು ಡಿಜಿಟಲ್ ಲೈಬ್ರರಿ ಮಾಡಿದ್ರು. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಯಾಕೆ ಆಗ್ಬಾರ್ದು ಅಂತ ಹೇಳಿ ವಿದ್ಯಾರ್ಥಿಗಳೆಲ್ಲ ತುಂಬಾ ಜನ ಕೇಳ್ಕೊಂಡಿದ್ದಾರೆ. ಅವರಿಗೆ ಇಲ್ಲಿ ಒಳ್ಳೆ ಫೆಸಿಲಿಟಿ, 1000 ಜನ ಕುತ್ಕೊಳ್ಳುವಂಥದ್ದು ಒಂದು ಡಿಜಿಟಲ್ ಲೈಬ್ರರಿ ಇರಬೇಕು. ನಾನು ಇವತ್ತು ತುಮಕೂರಲ್ಲೂ ನೋಡಿದ್ದೀನಿ. ತುಮಕೂರಲ್ಲಿ ಎಷ್ಟು ದೊಡ್ಡ ಬಿಲ್ಡಿಂಗ್ಸ್ ಇದೆ, ಒಂದು ಗೌರ್ಮೆಂಟ್ ಲೈಬ್ರರಿ. ಅದಕ್ಕಿಂತ ಚೆನ್ನಾಗಿ ಕಟ್ಬೋದು ಇಲ್ಲಿ ತುಮಕೂರಲ್ಲಿ. ಶಿವಮೊಗ್ಗದಲ್ಲಿ ಒಂದು ಪ್ಲೇಸ್ ಇಲ್ವಾ, ಮತ್ತೆ ಇಲ್ಲಿ ರೆವಿನ್ಯೂ ಕಲೆಕ್ಟ್ ಆಗ್ತಾ ಇಲ್ವಾ, ಇಲ್ಲಿ ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ವಾ. ಹಾಗಾಗಿ 1,000 ಜನದ್ದು ಒಂದು ಡಿಜಿಟಲ್ ಲೈಬ್ರರಿ ಇದೇ ವರ್ಷದಲ್ಲಿ ಆಗ್ಬೇಕು. ಯಾಕೆಂತಂದ್ರೆ ಇವರು ಪ್ರೈವೇಟ್ ಲೈಬ್ರರಿ ಹೋಗ್ತಾ ಇದಾರೆ, ಮತ್ತೆ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದಾರೆ. ಮತ್ತೆ ಇನ್ನೊಂದೇನಂದ್ರೆ ಈಗ ಲೈಬ್ರರಿ ಇರೋ ಆ ಲೈಬ್ರರಿಗೆ ಒಂದು ಸ್ವಲ್ಪ ಗಮನ ತಗೊಂಬನ್ನಿ ಸರ್. ಅಲ್ಲಿ BJP ಅವರು, ಕಾಂಗ್ರೆಸ್ ಅವರು, ಕಾರ್ಯಕರ್ತರು ಬಂದ್ಬಿಟ್ಟು ಅಲ್ಲಿ ಹೆಣ್ಮಕ್ಳು ಚುಡಾಯಿಸೋದಿರ್ಬೋದು, ಡೈಲಿ ಮೀಟಿಂಗ್ ಮಾಡೋದಿರ್ಬೋದು, ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಇವತ್ತು ಹೋರಾಟ ಮಾಡ್ತಾ ಇದೀವಿ, ಅದೇನು ಲೈಬ್ರರಿ ಒಳಗಡೆ ಹೋರಾಟ ಮಾಡ್ತಾ ಇಲ್ಲ, ಅಲ್ಲಿಂದ ಪ್ರಾರಂಭ ಮಾಡ್ತೀವಿ ಅಂತಂದು ಇದಕ್ಕೆ ನಿನ್ನೆ ಅಲ್ಲಿ ಸುಮ್ಮನೆ ಎಲ್ಲರ ಹತ್ರ ಹೋರಾಟ ಹೋಗಿ ಹೇಳೋದಕ್ಕೆ ಅವರು ಅವಕಾಶ ಮಾಡ್ಕೊಡ್ತಾರೆ. ಇವತ್ತು ಬೆಳಗ್ಗೆ ಮೇನ್ ಗೇಟ್ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಅವ್ರ ಹಬ್ಬದ ಆಸ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಅವ್ರ ಮೇಲೆ ಕ್ರಮ ತಗೊಳ್ಳಿ ಸರ್. ನಿಮ್ಮ ಮುಖಾಂತರ ಅವ್ರ ಮೇಲೆ ಕ್ರಮ ಆಗ್ಬೇಕು. ಯಾಕೆಂದ್ರೆ ಯಾರೋ ವಿದ್ಯಾರ್ಥಿಗಳು ಹೋಗ್ತಾ ಇರೋದು, ಯಾಕೆಂದ್ರೆ ನೀವು ಕಷ್ಟಪಟ್ಟು ಓದಿ ಒಂದು KS ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಇಲ್ಲಿ AC ಆಗಿರೋದು, ಇಲ್ಲಿ ಹೋಗ್ತಿದ್ದಾರೆ. ಆ ವಿದ್ಯಾರ್ಥಿಗಳ ಮೇಲೆ ಒಂದು ಸಣ್ಣ FIR ಆದ್ರೂ ಅವ್ರು ಗವರ್ಮೆಂಟ್ ಎಕ್ಸಾಮ್ ಬರೆಯೋದಕ್ಕಾಗಲ್ಲ. ಹಂಗಿರ್ಬೇಕಾದ್ರೆ ಅವ್ರು ಯಾರು ತಂಟೆಗೆ ಹೋಗಲ್ಲ. ಅಂತ ಒಂದು ಸನ್ನಿವೇಶದಲ್ಲಿ ಅವರು ಈ ಕಡೆ ಮನೆಯಲ್ಲೂ ಎಲ್ಲ ಕಡೆ ಸೋಷಿಯಲ್ ಬೈಸ್ಕೊಂಡು ಓದ್ತಾ ಇದ್ದಾರೆ ಕಷ್ಟಪಟ್ಟು. ಅವರಿಗೆ ಇವತ್ತು ಒಂದು ಹೋರಾಟ ಮಾಡೋದಕ್ಕೆ ಗೇಟ್ ಬ್ಲಾಕ್ ಮಾಡಿದ್ದಾರೆ ಅಂತಂದ್ರೆ ಆ ಲೈಬ್ರರಿ ಮೇಲೆ ತುಂಬಾ ಸೀರಿಯಸ್ ಕ್ರಮ ತಗೊಳ್ಳಿ. ನೋಡಿ ಅಲ್ಲಿ ಬುಕ್ಸ್ ಕೊಡಬೇಕು ಸರ್. ಅವ್ರ ಮನೆಯಿಂದ ಬುಕ್ಸ್ ಕೊಡಲ್ಲ. ಯಾಕೆಂದ್ರೆ ಇವರು ವಿದ್ಯಾರ್ಥಿಗಳು ಓದೋದು ಬಂದಿರೋದ್ರಿಂದ ಅವನಿಗೆ ಒಂದು ಕೆಲಸ ಸಿಕ್ಕಿರೋದು. ಅದನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್ ಆ ವ್ಯಕ್ತಿ. ಇಲ್ಲಿ ಯಾರು ವಿದ್ಯಾರ್ಥಿಗಳು ಆ ಲೈಬ್ರರಿಗೆ ಹೋಗ್ಲಿಲ್ಲ ಅಂತಂದ್ರೆ ಲೈಬ್ರರಿ ಏನಿಗೆ ಬೇಕು? ಲೈಬ್ರರಿ ಒಂದು ಕೆಲಸ ಏನ್ ಸರ್, ಒಂದು ಬುಕ್ಸ್ ಕೇಳ್ತಾರೆ ಸ್ಟೂಡೆಂಟ್ಸ್. ಅದು ಅವರಿಗೆ ನೀಟಾಗಿ ಎಥಿಕ್ಸ್ ಗೊತ್ತಿರುತ್ತೆ, ಮಾರಲಿಟಿ ಅನ್ನೋದು ಏನಿರುತ್ತೆ ಗೊತ್ತಿರುತ್ತೆ. ಎಲ್ಲ ತಿಳ್ಕೊಂಡಿರೋ ಹತ್ರ ಅವರು ಒಂದು ಬುಕ್ಸ್ ಕೊಡ್ಬೇಕಾದ್ರೆ ನೆಗೆಟಿವ್ ಕೆಟ್ಟ ಪದಗಳು ಯೂಸ್ ಮಾಡೋದು, ಮತ್ತೆ ಒಂದು ಮ್ಯಾಗಝಿನ್ಸ್ ಇಲ್ಲ, ಒಂದು ನ್ಯೂಸ್ ಪೇಪರ್ ಇಲ್ಲ,
ಏನೇ ಅದ್ರ ಬಗ್ಗೆ ಅವ್ರು ಕಾಳಜಿ ವಹಿಸ್ಬೇಕು ಹೊರತು ಈ ಕಡೆ ರಾಜಕೀಯ ವ್ಯಕ್ತಿಗಳ ಜೊತೆ ಅವ್ನು ಸೇರ್ಕೊಂಡು ಅವ್ರು ಕೆಲಸವನ್ನು ಮಾಡೋದು ಬಿಟ್ಟು ವಿದ್ಯಾರ್ಥಿಗಳ ಪರವಾಗಿ ಯಾಕೆ ಇದು ಮಾಡ್ಬೇಕು ವಿರೋಧ ಎಷ್ಟು ಕರಪ್ಷನ್ ಮಾಡಿರ್ಬೇಕು ಅದ್ರ ಮೇಲೆ ಸ್ವಲ್ಪ ಕ್ರಮ ತಗೊಳ್ಳಿದ್ದಾರೆ. ಒಂದು ಇದೆಲ್ಲ ಬಿಟ್ಟು ಇಲ್ಲಿಗೆ ಇಮಿಡಿಯೇಟ್ ರಿಕ್ರೂಟ್ಮೆಂಟ್ ಆಗಬೇಕು. ಸರ್ಕಾರದಲ್ಲಿ ನೀವು ಅದೇನ್ ಮಾಡ್ತೀರಾ ಗೊತ್ತಿಲ್ಲ ಸರ್, ಇವತ್ತೇ ಚರ್ಚೆ ಮಾಡಿ. ಯಾಕಂದ್ರೆ ಇನ್ನ ಒಂದು ವಾರ ನಾವು ಅವ್ರಿಗೆ ಗಡುವು ಕೊಡ್ತೀವಿ. ಎಲ್ಲಾ ಸ್ಟೂಡೆಂಟ್ಸ್ ಹೇಳಿದೀನಿ, ಒಂದು ವಾರ ಆದ್ಮೇಲೆ ಇಲ್ಲೇ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ. ಈಗ ನಾವು ಧಾರವಾಡದಲ್ಲೂ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತೀವಿ. ಅದೇ ರೀತಿ 31 ಜಿಲ್ಲೆಯಲ್ಲೂ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆಗುತ್ತೆ. ಸರ್ಕಾರ ಇದನ್ನ ಗಂಭೀರವಾಗಿ ತಗೋಬೇಕು. ತಗೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ನಾವು ತೋರಿಸ್ತೀವಿ ಸರ್. ತನಿಖೆ ಮಾಡಿ ಗ್ರಂಥಪಾಲ ಅಧಿಕಾರಿಗಳಿಗೆ ಅನುಮತಿ ಖಂಡಿತ ಸರ್, ಅದನ್ನ ಸ್ವಲ್ಪ ಗಂಭೀರವಾಗಿ ಸೀರಿಯಸ್ ಆಗಿ ತಗೊಳ್ಳಿ. ಯಾಕೆಂದ್ರೆ ಅವ್ರನ್ನ ತರಿಸ್ಬಿಡಿ, ಅವಶ್ಯಕತೆ ಇಲ್ಲ ಸರ್. ಈಗ ಹೆಣ್ಮಕ್ಳು ಯಾಕೆ ಈಗ ಲೈಬ್ರರಿ ಶಿವಮೊಗ್ಗ ಲೈಬ್ರರಿ ಓದ್ತಾ ಇದಾರೆ ಅಂತಂದ್ರೆ ಅವರಿಗೆ ಒಂದು ಪ್ರೈವೇಟ್ ಲೈಬ್ರರಿ ಹೋಗೋದಕ್ಕೆ ಅಷ್ಟು ಫೆಸಿಲಿಟೀಸ್ ಇರಲ್ಲ. ಮತ್ತೆ ಇನ್ನೊಂದು ಅಂದ್ರೆ ಅವ್ರ ಹತ್ರ ಸಾಕಷ್ಟು ದುಡ್ಡು ಇದೆ. ಅವ್ರು ಬೆಂಗಳೂರು ಇಲ್ಲ ಡೆಲ್ಲಿಗೆ ಹೋಗಿ ಓದ್ಕೊಂಡ್ ಬರ್ತಿದ್ರು. ಹೈದರಾಬಾದ್, ಬೆಂಗಳೂರು, ಡೆಲ್ಲಿ ಹೋಗಿ ಓದ್ತಾ ಇರೋದು ಖರ್ಚು ಮಾಡ್ಕೊಂಡು. ಇಲ್ಲಿ ಬರೋಂತ ಹುಡುಗರು ಹೆಣ್ಮಕ್ಳು ಒಂದು ಮನೆಯಲ್ಲಿ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ, ಬೆಳಗ್ಗೆ ಹೋಗಿ ಸಂಜೆ ಬರ್ಬೇಕಂತ ಹೇಳೋದು. ಮತ್ತೆ ಅವರು ನೀಟಾಗಿ ಓದ್ಬೇಕನ್ನೋ ಬಂದಿರ್ತಾರೆ. ಇಲ್ಲೇ ನಿಯರ್ ಬೈ ಇರೋಂಥವ್ರು ಶಿವಮೊಗ್ಗದಲ್ಲಿ ಸುತ್ತಮುತ್ತ ಹಳ್ಳಿಯಿಂದ ಬರ್ತಾರೆ ಅಂದ್ರೆ ಅವ್ರಿಗೆ ಒಂದು ಬೇಸಿಕ್ ಫೆಸಿಲಿಟೀಸ್, ವಾಶ್ರೂಮ್ ಇಲ್ಲ ಅಂತಂದ್ರೆ ಹಿಂಗೆ ಇದ್ದಾರೆ. ಫಂಡಮೆಂಟಲ್ ರೈಟ್ಸ್ ಹೇಳಿ, ಬೇಸಿಕ್ ವಾಟರ್, ಬೇಸಿಕ್ ನೀಡ್ಸ್ ಅನ್ನೋದು ಶೆಲ್ಟರ್, ವಾಟರ್, ಎಲೆಕ್ಟ್ರಿಸಿಟಿ, ಹೆಲ್ತ್, ಇದೆಲ್ಲ ಒಂದು ಬೇಸಿಕ್ ಫಂಡಮೆಂಟಲ್ ರೈಟ್ಸ್. ನೀವು ಅದರಲ್ಲಿ ಅದನ್ನ ಏನ್ ಸರ್ ಖರ್ಚಾದ್ರೆ 10,000 ಖರ್ಚಾಗ್ಬೋದು ಸರ್ ಒಂದು ವಾಶ್ರೂಮ್ ಇದು ಮಾಡೋದಕ್ಕೆ. ಒಂದೊಂದು ವಾಶ್ರೂಮ್ ಒಂದೊಂದಕ್ಕೆ 5,000 ಕೊಟ್ರೆ ಒಂದೊಂದು ವಾಶ್ರೂಮ್ ಮಾಡ್ಬೋದು. 7 ದಿನದಲ್ಲಿ ಆಗುತ್ತೆ ಸರ್. ಒಂದು 5 ವಾಶ್ರೂಮ್ ಬರೀ ಹೆಣ್ಮಕ್ಳಿಗೆ ಅಂತ ಇದು ಮಾಡಿ, ಗಂಡು ಮಕ್ಳಿಗೆ ಒಂದೆರಡು ಕಡಿಮೆ ಮಾಡಿ, ತೊಂದರೆ ಇಲ್ಲ. ಹೆಣ್ಮಕ್ಳಿಗೆ ಒಂದು 5 ವಾಶ್ರೂಮ್ ಫೆಸಿಲಿಟೀಸ್ ಕೊಡಿ ಸಪ್ರೇಟ್. ಅವ್ರ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಇವತ್ತು 100 ಜನ ಬಂದಿದ್ದಾರೆ ಅಂದ್ರೆ ನಾಳೆ ದಿನ 1000 ಜನ ಓದ್ಕೊಬೇಕು. ಅಷ್ಟು ಸೇಫ್ಟಿ ಮೆಜರ್ ತಗೊಳ್ಳಿ. ದಯವಿಟ್ಟು ಅವ್ರ ಮೇಲೆ ಸ್ವಲ್ಪ ಕಾಳಜಿ ತೋರಿಸಿ. ಯಾಕೆಂದ್ರೆ ಅದು ಜವಾಬ್ದಾರಿ ನಿಮ್ದು ಬರುತ್ತೆ. ಯಾಕೆಂದ್ರೆ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಮತ್ತೆ DC ಅವರಾಗಿರ್ಬೋದು, ಇಲ್ಲಿರಾದ SP ಆಗಿರ್ಬೋದು, ಪ್ರತಿಯೊಬ್ಬರು ಅಧಿಕಾರಿಗಳ ಜವಾಬ್ದಾರಿ. ಯಾಕೆಂದ್ರೆ ನಿಮಗೆ ಗೊತ್ತಿದೆ ಇಲ್ಲಿ, ಯಾಕೆಂದ್ರೆ ರಾಜಕೀಯ ವ್ಯಕ್ತಿಗಳಂತ ಅಷ್ಟು ನಾವು ಸೀರಿಯಸ್ ಆಗಿ ಯಾವ ವಿಚಾರನೂ ತಗೊಳ್ಳೋಣ, ಅದು ಎಜುಕೇಟೆಡ್ ಪರವಾಗಿ. ಹಾಗಾಗಿ ನೀವಂತೂ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಯಾಕೆಂದ್ರೆ ಅವರು ಕಷ್ಟ ಸುಖಗಳನ್ನ ನೀವು ನೋಡಿ ಕ್ರಾಸ್ ಮಾಡ್ಕೊಂಡ್ ಬಂದಿರೋದು. ಇದನ್ನ ಇದೇ ವರ್ಷ ಸರ್, ನೆಕ್ಸ್ಟ್ ಟೈಮ್ ನಾವು ಶಿವಮೊಗ್ಗ ಬಂದಾಗ ಆ ಒಂದು ಏನು ಇವಾಗ ಸಮಸ್ಯೆಗಳಿದಾವೆ, ಆ ಬೇಸಿಕ್ ಫೆಸಿಲಿಟೀಸ್ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಬಾರ್ದು. ಅದು ಸಮಸ್ಯೆಗಳನ್ನು ಬಗೆಹರಿಸಿ ಮತ್ತೆ ಇದೆಲ್ಲದ್ರ ಜೊತೆಗೆ ಮುಂದೆ ಆಗಂತ ಎಕ್ಸಾಮ್ಸ್ಗಳು ಯಾವುದೇ ರೀತಿ KPSC ನೋಡಬಾರ್ದು, ಅದ್ರ ಬಗ್ಗೆ ಚರ್ಚೆ ಮಾಡಿ. ಇದರಲ್ಲಿ ಸುಮಾರು 28 ಸಮಸ್ಯೆಗಳನ್ನ ನಾವು ಇದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ವಿ ಸರ್. ಯಾವ ರಿಕ್ರೂಟ್ಮೆಂಟ್ ಆಗಬೇಕು, ಏನೇನು ಸಮಸ್ಯೆಗಳಿದೆ ಅಂತ ಎಲ್ಲದನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ಗಮನಿಸ್ತಾ ಮುಂದೆ ಈ ಸಮಸ್ಯೆಗಳನ್ನ ಒಂದು ವಾರದಲ್ಲಿ ಬಗೆಹರಿಸಬೇಕಂತ ಹೇಳ್ಕೊಂಡು ಮನವಿ ಮಾಡ್ತಾರೆ. ಅಧಿಕಾರಿಗಳಿಗೆ ರಜೆ ಬಂದಾಗ ಮನೆ ಕೊಡ್ತಾರೆ. ಒಂದು ನಿಮಿಷ ಮಾತಾಡಿ ಸರ್, ಇವರು ಎಲ್ಲ ಸ್ಟೂಡೆಂಟ್ಸ್ ನಾವು ಸಂಸ್ಕೃತವನ್ನು ಸರ್ಕಾರಕ್ಕೆ ತೋರಿಸ್ಕೊಡ್ತೀವಿ. ಮತ್ತು ಈಗಾಗಲೇ ನಾವು ತಿಳಿಸ್ಕೊಡ್ತೆ ಗ್ರಂಥಾಲಯದಲ್ಲಿ ಏನು ಮಾಡಬೇಕು ಮತ್ತು ಅಧಿಕಾರಿ ಬಗ್ಗೆ ಏನು ಮಾಡಬೇಕು ಕೂಡ ಬೇಸಿಕ್ ನೀರಿನ ಅವಶ್ಯಕತೆ